ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಇವತ್ತಿನ ವಿಡಿಯೋದಲ್ಲಿ ನನಗೆ ನನ್ನ ಯೂಟ್ಯೂಬಲ್ಲಿ ವಿಡಿಯೋಸ್ ನೋಡಿ ಒಬ್ಬರು ಸಬ್ಸ್ಕ್ರೈಬರ್ ಮೆಸೇಜ್ ಮಾಡಿದರು. ಅವರು 2 ಬ್ಲೌಸ್ ಕೊಡ್ತೀನಿ ಹೊಲ್ಕೊಡಿ ಅಂತೇಳಿ. ಅವರು ಕೂಡ ಟೈಲರಿಂಗ್ ಕಲಿತಾ ಇದ್ದಾರಂತೆ, ಬೇರೆ ಕಡೆ ಎಲ್ಲೇ ಕಲಿತಾ ಇದ್ದಾರಂತೆ. ಹಾಗಾಗಿ ಅವರು ನನಗೆ 2 ಬ್ಲೌಸ್ ಕಳಿಸಿದ್ರು ಸ್ನೇಹಿತರೆ. ಅವು 2 ಬ್ಲೌಸನ್ನು ನಾನು ನಿಮಗೆ ಇವತ್ತು ಅದರಲ್ಲಿ ಒಂದನ್ನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಇದು ಮೇನ್ ಫ್ಯಾಬ್ರಿಕ್ಕು, ಹಾಗೆ ಇದು ಲೈನಿಂಗು, ಹಾಗೆ ಇನ್ನೊಂದು ಬ್ಲೌಸನ್ನು ಕೊಟ್ಟಿದ್ದಾರೆ ಅವರು. ನೋಡಿ, ಇದನ್ನು ಕೂಡ ನಾವು 2 ಬ್ಲೌಸನ್ನು ಕೂಡ ಕಳಿಸಿದ್ದಾರೆ ಅವರು. ಅವರಿಗೆ ನಾನು ಸ್ಟಿಚ್ ಮಾಡಿ ಕೊಡ್ತೀನಿ. ಬಟ್ ದೂರದವರಲ್ಲ, ಇಲ್ಲೇ ನಿಯರ್ ಇದೆ ನಮಗೆ. ಹಾಗಾಗಿ ಅವರು ಫೋನ್ ಮಾಡಿ ತಂದು ಕೊಟ್ಟಿದ್ದಾರೆ ಇಲ್ಲಿಗೆ. ನೋಡಿ, ನಮಗೆ ಈ ಮೆಜರ್ಮೆಂಟಾಗಿ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವು ಹೊಲ್ಕೊಡ್ಬೇಕಂತೆ. ಹಾಗೆ ನೋಡಿ, ಇದು ಸ್ಲೀವ್ ಸೈಜ್ ಬಂದು ಚಿಕ್ಕದಿದೆ. ನಾವು ಮೊದಲಿಗೆ ಸ್ಲೀವನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಸೈಡ್ ಬಂದು ನಾನು ಒಂದು ಸೈಡು ಸ್ಲೀವನ್ನು ಕಟ್ ಮಾಡ್ಕೊಂಡು, ನೋಡಿ 2 ಸ್ಲೀವನ್ನು ನಾನು ಒಂದೇ ಸಾರಿ ಕಟ್ ಮಾಡ್ತಾ ಇದ್ದೀನಿ. ಬೇಕು ಲೈನಿಂಗನ್ನು. ಅದಕ್ಕಿಂತ ಮುಂಚೆ ನೋಡಿ, ಲೈನಿಂಗನ್ನು ಸೀದಾ ಇಲ್ಲಾಂದರೆ ಒಂದು ಸೀದಾ ಮಾಡ್ಕೊಂಬಿಡಿ. ಮೊದಲಿಗೆ ಸೀದಾ ಹಾಕಿ ಒಂದು ಲೈನಿಂಗ್ ಮಾರ್ಕ್ ಮಾಡ್ಕೊಂಬಿಡಿ. ಹಾಗೆ ಒಂದು 1/2 ಇಂಚಿಗೆ ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಬಿಡ್ತಾ ಇದ್ದೀನಿ. ಇದು ಲೈನಿಂಗ್ ಬ್ಲೌಸು, ಹಾಗಾಗಿ ನಾವು 1/2 ಇಂಚ್ ಬಿಟ್ಟರೆ ಸಾಕು. 1/2 ಇಂಚು 3/4 ಇಂಚು ಎಷ್ಟಾದರೂ ಬಿಡ್ಬೋದು ಸ್ನೇಹಿತರೆ. ನೋಡಿ, ಇವಾಗ ಆ್ಯಸ್ ಇಟ್ ಈಸ್ ಸ್ಲೀವ್ ಹೆಂಗಿದೆಯೋ ಎಷ್ಟಿದೆಯೋ ಅಷ್ಟಕ್ಕೆ ನಾವು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ 1/2 ಇಂಚು ಎಕ್ಸ್ಟ್ರಾ ನಾವು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ, 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಲ್ಲಿ ಸೈಡ್ ಅಷ್ಟೇ ನೋಡಿ, 1/2 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಹಾಗೆ ಇದು ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ಹಾಗೆ 1.5 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಸ್ನೇಹಿತರೆ ನೋಡಿ, ಇದಕ್ಕೆ ಒಂದು ನಾವು ಶೇಪನ್ನು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಶೇಪನ್ನು ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ತುಂಬ ವಿಡಿಯೋಸ್ ಮಾಡಿದ್ದೀನಿ ನಾನು. ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಬನ್ನಿ, ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಯಾವ ರೀತಿ ಶೇಪನ್ನು ಮಾರ್ಕ್ ಮಾಡ್ಕೋಬೇಕನ್ನೋ ಗೊತ್ತಾಗುತ್ತೆ. ನೋಡಿ, ಇದು ಹಾಗೆ ಇದು ಫ್ರಂಟ್ ಶೇಪು, ಅದರಲ್ಲಿ ಬ್ಯಾಕ್ ಶೇಪು ಎರಡನ್ನೂ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ, ಇದರಲ್ಲಿ ಇವಾಗ ನಾವು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಫ್ರಂಟು ಬ್ಯಾಕು ನಾವು ಎರಡೂ ಶೇಪನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸ್ನೇಹಿತರೆ, ಇವಾಗ ನಾವು ನೋಡಿ ಮೊದಲಿಗೆ ಬಂದು ಬ್ಯಾಕ್ ಪಾರ್ಟನ್ನು ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ಅವರು ನಮ್ಮ ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸ್ನೇಹಿತರೆ ನೋಡಿ, ಲೈನಿಂಗ್ ಬಂದು ಇದು 80 ಸೆಂಟಿಮೀಟರ್ ಇದೆ. ನಾನು 80 ಸೆಂಟಿಮೀಟರ್ ಲೈನಿಂಗ್ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಕೆಳಗಡೆಗೆ ನಾನು 1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ ಒಂದು ಮಾರ್ಕನ್ನು ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಆ್ಯಸ್ ಇಟ್ ಈಸ್ ನಾವು ಅಳತೆ ಬ್ಲೌಸಲ್ಲಿ ಹೆಂಗಿದೆಯೋ ಹಂಗೆ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲಿಗೆ ಬಂದು ಲೆಂತನ್ನು ನೋಡ್ಕೋಬೇಕು, ಬ್ಲೌಸ್ ಲೆಂತನ್ನು. ನೋಡಿ, ಈ ಥರ ಬ್ಯಾಕ್ ಸೈಡಲ್ಲಿ ಮೆಜರ್ಮೆಂಟ್ ತೊಗೋಬೇಕು, ಲೆಂತ್ ಎಷ್ಟಿದೆ ಅಂತ ನೋಡ್ಕೊಳ್ಳಿ. ಲೆಂತ್ ಬಂದು ನೋಡಿ ಸ್ನೇಹಿತರೆ, ಇದು 13.5 ಇಂಚ್ ಇದೆ. ನೋಡಿ, ಈ ಥರ ನೀಟಾಗಿ ಇಟ್ಕೊಂಡಾಗ ನಮಗೆ ಸಿಗುತ್ತೆ 13.5 ಇಂಚು. ನಾವು ಕೆಳಗಡೆಗೆ ಆಲ್ರೆಡಿ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಮೇಲ್ಗಡೆಗೆ 13.5 ಅಂದರೆ 1/2 ಇಂಚು ಮಾರ್ಜಿನ್ ಸೇರಿಸಿ 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನೋಡಿ, 13.5ಗೆ ಒಂದು ಮಾರ್ಕು, ಹಾಗೆ 1/2 ಇಂಚು ಮಾರ್ಜಿನ್ನು. ನೋಡಿ, 1/2 ಇಂಚು ನಾನು ಸ್ಟಿಚಿಂಗ್ ಮಾರ್ಜಿನನ್ನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆಸ್ಟ್ ಮೆಜರ್ಮೆಂಟ್ ನೋಡೋಣ ಎಷ್ಟಿದೆ ಅಂತೇಳಿ ಅಳತೆ ಬ್ಲೌಸಲ್ಲಿ. ನಮಗೆ ನೋಡಿ, ಇದು ಬ್ಯಾಕ್ ಸೈಡ್ ಬೇಕಾದರೂ ಮೆಜರ್ಮೆಂಟನ್ನು ತೊಗೋಬೋದು. ನೋಡಿ, ನಾವು ಬ್ಯಾಕ್ ಸೈಡೇ ತಗೊಳ್ಳೋಣ ಮೆಜರ್ಮೆಂಟ್ ಎಷ್ಟಿದೆ ಅಂತೇಳಿ. ಇದು ನೋಡಿ, ಸೊಂಟದ ಮೆಜರ್ಮೆಂಟ್ ಬಂದು ಸ್ವಲ್ಪ ಜಾಸ್ತಿ ಇಡಬೇಕು ಇದಕ್ಕೆ ಅಂತ. ಏನಕ್ಕಂದರೆ ನೋಡಿ, ಅವರು ಟೈಟ್ ಆಗೋದಕ್ಕೆ ಬ್ಯಾಕ್ ಸೈಡು ಡಾಟನ್ನು ರಿಮೂವ್ ಮಾಡಿದ್ದಾರೆ. ನೋಡಿ, ಈ ಥರ ಬ್ಲೌಸನ್ನು ಇಟ್ಕೋಬೇಕು ನಾವು ನೀಟಾಗಿ. ಇಟ್ಕೊಂಡಾಗ ನಮಗೆ ಹಾಗೆ ಕೊರಳಿನ ಅಗಲ ಹಾಗೆ ಬಂದು ಚೆಸ್ಟ್ ಮೆಜರ್ಮೆಂಟು ಎರಡೂ ಸಿಗುತ್ತೆ. ನೋಡಿ, ನಾನು ಚೆಸ್ಟ್ ಮೆಜರ್ಮೆಂಟನ್ನು ತಗೊತಾ ಇದ್ದೀನಿ. ಸ್ನೇಹಿತರೆ ನೋಡಿ, ಇದು 19.5 ಇದೆ. ನೋಡಿ, 19.5 ಅಂದರೆ ಎಷ್ಟಾಗುತ್ತೆ ಅಲ್ಲಿಗೆ? ನಾವು 19.5 ಎಂಟು ಮಾಡಿದರೆ 39 ಇಂಚ್ ಆಗುತ್ತೆ. ಚೆಸ್ಟ್ ಬಂದು 39 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದೆ. ಹಾಗೆ ಸೊಂಟದ ಅಳತೆ ನೋಡ್ಕೊಳ್ಳೋಣ. ನೋಡಿ, ಇದಕ್ಕಿಂತ 1 ಇಂಚು ನಾವು ಜಾಸ್ತಿ ಇಡಬೇಕು.
1 ಇಂಚ್ ಮಾತ್ರ ಜಾಸ್ತಿ ಇಡಬೇಕು, ಸ್ವಲ್ಪ ಲೂಸ್ ಆಗುತ್ತಂತೆ. 2 ಡಾಟ್ ಬಿಚ್ಚಿದ್ದಾರೆ ಅವರು, ಹಾಗಾಗಿ ನೋಡಿ ಇದು 12 32 ಇದೆ, ಅಲ್ಲಿಗೆ ನಾವು 33 ಇಡಬೇಕು. ನೋಡಿ 33 ಸೊಂಟ ಅಳತೆ ಬಂದು 33 ಸೈಜ್ ಇದೆ. ನೋಡಿ ನಾವು 33ಅನ್ನು 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ ಬಂದು 8.25 ಇಂಚ್ ಆಗುತ್ತೆ. ನೋಡಿ 8.25 ಒಂದು ಮಾರ್ಕನ್ನು ಮಾಡ್ಕೋಬೇಕು ಇಲ್ಲಿ. ಹಾಗೆ 1 ಇಂಚು ಡಾಟ್ಗೋಸ್ಕರ, ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಹಾಗೆ ಚೆಸ್ಟ್ ಮೆಜರ್ಮೆಂಟು ನೋಡಿ ಕೆಳಗಡೆ ಡೌನಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ನೀವು. ನಮಗೆ ಆರ್ಮೋಲನ್ನು ಅಳತೆ ಬ್ಲೌಸಿಂದ ಗೊತ್ತಿಡಿಬೇಕು, ನಾವು ಕಂಡುಹಿಡಿಬೇಕು. ನೋಡಿ 39 ಇದೆ. ಇದನ್ನು 4ರಿಂದ ನಾವು ಡಿವೈಡ್ ಮಾಡಿದಾಗ ನಮಗೆ 9.25 ಆಗುತ್ತೆ. ನೋಡಿ 9.25 ಇಂಚು ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ನು. ಇವೆರಡಕ್ಕೂ ಒಂದು ಲೈನ್ ಹಾಕೋಬೇಕು. ಸ್ನೇಹಿತರೆ, ಇವಾಗ ನೋಡಿ ನಾವು ಆರ್ಮೋಲ್ ಡೌನಿಂಗನ್ನು ಯಾವ ರೀತಿ ಕಂಡುಹಿಡಿದು ಅಂತ ನೋಡ್ಕೊಳ್ಳೋಣ. ನಮಗೆ ಅಳತೆ ಬ್ಲೌಸ್ ಕೊಟ್ಟಾಗ ತುಂಬ ಈಸಿ ಆಗುತ್ತೆ. ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ಅಳತೆ ಬ್ಲೌಸ್ ಕೊಟ್ಟಾಗ ನೀವು ಇದೇ ರೀತಿಯೇ ಆರ್ಮೋಲ್ ಡೌನಿಂಗನ್ನು ಕಂಡುಹಿಡಿಬೇಕು. ನೋಡಿ ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ ನಾವು ಇವಾಗ ಕೆಳಗಡೆಯಿಂದ ಮಾರ್ಕ್ ಮಾಡ್ಕೊಂಡಾಗ ನಮಗೆ ಈಸಿಯಾಗಿ ಆರ್ಮೋಲ್ ಡೌನಿಂಗ್ ಅಂತ ಸಿಗುತ್ತೆ. ನೋಡಿ ಮಾರ್ಜಿನ್ ಸೇರಿಸಿ ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ನೆಕ್ ವಿಡ್ತ್ ಕೂಡ ನಾವು ಇಲ್ಲೇ ಮಾರ್ಕ್ ಮಾಡ್ಕೋಬೋದು. ನೋಡಿ ಇಲ್ಲಿ ಈಸಿಯಾಗಿ ಸಿಗುತ್ತೆ. ಎಷ್ಟು ಇಂಚ್ ಬರುತ್ತೆ ಅಂತ ನೋಡ್ಕೊಳ್ಳಿ. ನೋಡಿ ಇಲ್ಲಿ 2.5 ಇಂಚು ರೆಡಿ ಇದೆ, ಅಂದರೆ 2.25 ಇಂಚು ನಮಗೆ ಬೇಕಾಗೋದು. ನೋಡಿ ಇಲ್ಲಿಗೆ ಮಾರ್ಕಿಂಗ್ ಮಾಡ್ಕೊತೀನಿ. ಹಾಗೆ ಶೋಲ್ಡ್ರ್ ಮಾರ್ಜಿನ್ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ಇಲ್ಲಿಗೆ ಶೋಲ್ಡ್ರ್ ಮಾರ್ಜಿನ್ ಕೂಡ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಹಾಗೆ ಬ್ಯಾಕ್ ನೆಕ್ ಲೆಂತ್ ಕೂಡ ನಮಗೆ ಇಲ್ಲೇ ಸಿಗುತ್ತೆ. ಮೇಲಕ್ಕೆ 1/4 ಇಂಚು ನಾನು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು 2.5 ಇಂಚು ರೆಡಿ ಇದೆ. ನಾವು 2.25 ಇಂಚು ಇಡಬೇಕು. 1/4 ಇಂಚು ನಮಗೆ ಮಾರ್ಜಿನಲ್ಲಿ ಹೋಗುತ್ತೆ. ಹಾಗೆ ಕೆಳಗಡೆ ಬಂದು ನೆಕ್ ವಿಡ್ತಲ್ಲಿ ನಾನು 3 ಇಂಚ್ ಇಡ್ತಾ ಇದ್ದೀನಿ. ನೋಡಿ ಇದು ಬೇಸಿಕ್ ಆಗಿ ಸಾದಾ ರೌಂಡ್ ಇಡ್ತಾ ಇದ್ದೀನಿ ನಾನು, ಹಾಗಾಗಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕೋ ಆ ಥರ ಡಿಸೈನ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ನೋಡಿ ಇವಾಗ ನಮಗೆ ಆರ್ಮೋಲ್ ಡೌನಿಂಗ್ ಕೂಡ ಸಿಕ್ಕಿದೆ. ಹಾಗೆ ಇದು ಶೋಲ್ಡ್ರಿಂದ ಕೆಳಗಡೆಗೆ ಆರ್ಮೋಲ್ ಡೌನಿಂಗ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ಆರ್ಮೋಲ್ ಶೇಪನ್ನು ಇಲ್ಲಿಂದ ಕಾರ್ನರ್ ಸೈಡಲ್ಲಿ 1.5 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಇದನ್ನು ಶೇಪನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ. ಹಾಗೆ ಸ್ನೇಹಿತರೆ, ಡಾಟ್ ಪಾಯಿಂಟ್ ಬಂದು ನಾವು ಎರಡು ಸೆಂಟ್ರಿಗೆ ಒಂದು ಡಾಟನ್ನು ಮಾರ್ಕ್ ಮಾಡ್ಕೋಬೇಕು. 9.25 ಇದೆ, 9.25 ಅರ್ಧ ಬಂದು 4.25 ಆಗುತ್ತೆ. ಇಲ್ಲಿ ಈ ಕಡೆಗೆ ಅರ್ಧ ಇಂಚು, ಈ ಕಡೆ ಅರ್ಧ ಇಂಚು ನಾವು ಡಾಟನ್ನು ಹಿಡಿಬೇಕಾಗುತ್ತೆ. ನೋಡಿ ಈ ರೀತಿ. ನಾನಿವಾಗ ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡಿ ನಾನು ನೆಕ್ ವಿಡ್ತಿಗೆ ಒಂದು ಮಾರ್ಕ್ ಹಾಕೊಳ್ತಾ ಇದ್ದೀನಿ. ಇದನ್ನ ಕಟ್ ಮಾಡಲ್ಲ ನಾನು. ನೋಡಿ ನಾವು ಇವಾಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ ಅಂಚು ಸೈಡ್ ಏನು ಉಳಿದಿರೋದಿತ್ತಲ್ಲ ಅದನ್ನು ನಾವು ಎರಡನ್ನೂ ನೀಟಾಗಿ ಈ ರೀತಿ ಇಟ್ಕೊಂಡು ಮೊದಲಿಗೆ ಬಂದು ನಾವಿಲ್ಲಿ ಒಂದು 1/2 ಇಂಚು ಅಥವಾ 1/4 ಇಂಚು ಮಾರ್ಜಿನ್ಗೋಸ್ಕರ ಒಂದು ಲೈನ್ ಹಾಕೋಬೇಕು. ಹಾಗೆ ಬಂದು ಇವು ನಾವು ಬ್ಯಾಕ್ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ದೀವಿ ಇದನ್ನು ಆ್ಯಸ್ ಇಟ್ ಈಸ್ ಅದು ಹೆಂಗಿದ್ವಿ ಹೆಂಗಿಟ್ಟು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ. ಹಾಗೆ ಇಲ್ಲಿ ಆರ್ಮೋಲ್ ಡೌನಿಂಗು, ಹಾಗೆ ಇಲ್ಲಿ ಚೆಸ್ಟ್ ಮೆಜರ್ಮೆಂಟು, ಇವು ಎಷ್ಟನ್ನು ನಾವು ಮಾರ್ಕ್ ಮಾಡ್ಕೊಂಡು ಇದನ್ನು ರಿಮೂವ್ ಮಾಡೋಣ. ನೋಡಿ ಇವಾಗ ಇದಕ್ಕೆ ಲೈನ್ ಹಾಕ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿ ಕಾರ್ನರಿಂದ 1/2 ಇಂಚು ಮೇಲಕ್ಕೆ ಒಂದು ಮಾರ್ಕ್ ಮಾಡಿಕೊಂಡು ನಾವು ಇದನ್ನು ಫ್ರಂಟ್ ಶೇಪನ್ನು ಮಾರ್ಕ್ ಮಾಡ್ಕೋಬೇಕು ಈ ರೀತಿ. ಹಾಗೆ ನೋಡಿ ನೆಕ್ ಲೆಂತ್ಗೆ ಒಂದು ಲೈನ್ ಹಾಕ್ತಾ ಇದ್ದೀನಿ. ಇವಾಗ ನಾವು ಇದನ್ನ ಅಳತೆ ಬ್ಲೌಸಲ್ಲಿ ಮೆಜರ್ಮೆಂಟ್ ತಗೋಬೇಕು. ನೆಕ್ನ ಉದ್ದ ಎಷ್ಟು ಬರುತ್ತೆ, ಹಾಗೆ ನೋಡಿ ನಾವು ಉಕ್ಸ್ ಪಟ್ಟಿ ಹಾಗೆ ಡಾಟ್ ಪಾಯಿಂಟು ಪ್ರತಿಯೊಂದು ಕೂಡ ನಾವು ಒಂದೇ ಸಾರಿ ಮಾರ್ಕ್ ಮಾಡ್ಕೋಬೇಕು. ನೋಡಿ ನಾನು ನಿಮಗೆ ಫ್ರಂಟ್ ಪಾರ್ಟನ್ನು ಇಟ್ಟು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿ ಮೆಥಡ್ ಸ್ನೇಹಿತರೆ. ನೀವು ಅಳತೆ ಬ್ಲೌಸ್ ಕೊಟ್ಟಾಗ ಇದೇ ರೀತಿ ನೀವು ಫಾಲೋ ಮಾಡಿ. ನೋಡಿ ಈ ರೀತಿ ಇಟ್ಕೊಂಡಿದ್ದೀನಿ.
ಇಲ್ಲಿ ರೌಂಡ್ ಶೇಪ್ ಅನ್ನೋದು ನೀಟಾಗಿಲ್ಲ. ಇದು ನೋಡಿ ಡೀಪು ಜಾಸ್ತಿ ಇದೆ, ಫ್ರಂಟ್ ಡೀಪು ನೋಡಿ. ಮೇಲಕ್ಕೆ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಮಾರ್ಜಿನ್ ಬಿಟ್ಟು. ಹಾಗೆ ಉಕ್ಸ್ ಪಟ್ಟಿ ಎಲ್ಲಿವರೆಗೂ ಇದೆ ನೋಡ್ಕೊಳ್ಳಿ, ಇಲ್ಲಿಗಿದೆ. ನಾವು ಎಕ್ಸ್ಟ್ರಾ ತೊಗೋಬೇಕು, ಇದಕ್ಕೆ 1/2 ಇಂಚ್ ಮಾರ್ಜಿನ್ ತೊಗೋಬೇಕು. ಹಾಗೆ ನೋಡಿ ಡಾಟ್ ಪಾಯಿಂಟ್ ಕೂಡ ಅವರು ಎಲ್ಲಿಗೆ ಹಿಡಿದಿದ್ದಾರಂತೆ ನೋಡಿ, ಈ ಥರ ಶೋಲ್ಡ್ರ್ ನಾನು ಈ ಮಾರ್ಜಿನನ್ನು ಒಳಗಡೆ ಮಾಡ್ಕೊಂಡಿದ್ದೀನಿ, ಮೇಲ್ಗಡೆಯಿಂದನೇ ನೋಡಿ 1/2 ಇಂಚು ಮಾರ್ಜಿನ್ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಇದನ್ನು ಕೆಳಗಡೆಗೆ ಸೆಕೆಂಡ್ ಡಾಟ್ ಪಾಯಿಂಟ್ ಬಂದು ಎಲ್ಲಿದೆ ಅಂತ ನಮಗೆ ಈಸಿಯಾಗಿ ಅಳತೆ ಬ್ಲೌಸಲ್ಲಿ ಗೊತ್ತಾಗುತ್ತೆ ನೋಡಿ. ನಮಗೆ ಇಷ್ಟು ಸಿಕ್ಕರೆ ಇವಾಗ ತುಂಬ ಈಸಿ ಆಗುತ್ತೆ ಬ್ಲೌಸ್ ಕಟ್ಟಿಂಗಲ್ಲಿ. ಈ ರೀತಿ ನೀವು ಫ್ರಂಟ್ ಪಾರ್ಟಲ್ಲಿ ಮಾರ್ಕ್ ಮಾಡ್ಕೋಬೇಕು. ಹಾಗೆ ಸ್ನೇಹಿತರೆ ನೋಡಿ, ಇಲ್ಲಿ ಫಸ್ಟ್ ಡಾಟ್ ಪಾಯಿಂಟು ಇಲ್ಲಿಗಿದೆ. ಇವೆರಡನ್ನೂ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಹಾಗೆ ನಾವು ಡಾಟನ್ನು ಎಲ್ಲಿಗೆ ಹಿಡಿಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ನ 10ನೇ 1 ಭಾಗ ಬಂದು 3:39 ಇದೆ ಇದು. ಹಾಗಾಗಿ ನೋಡಿ ಇಲ್ಲಿಂದ ನಾನು 4 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 4 ಇಂಚಿಗೆ ಮಾರ್ಕ್ ಮಾಡಿಕೊಂಡು ಒಂದು ಲೈನನ್ನು ಹಾಕ್ತಾ ಇದ್ದೀನಿ ಸ್ನೇಹಿತರೆ. ಈ ಡಾಟನ್ನು ಬಂದು ನಾನು 2 ಇಂಚ್ ಹಿಡಿತಾ ಇದ್ದೀನಿ, ಯಾಕಂದರೆ ಇದು ಅವ್ರ ಸೈಜ್ಗೆ ಕರೆಕ್ಟ್ ಆಗುತ್ತೆ. ಹಾಗಾಗಿ ನಾನು ಇದಕ್ಕೆ 2 ಇಂಚ್ ಇಡ್ತಾ ಇದ್ದೀನಿ. ಹಾಗೆ ನೋಡಿ ಇಲ್ಲಿಗೆ ನಾವು ಉಕ್ಸ್ ಪಟ್ಟಿ ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದ್ರ ಕೆಳಗೆ 1 ಇಂಚು ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ಮಾರ್ಕ್ ಮಾಡ್ಕೋಬೇಕು. 1/2 ಇಂಚು ಡಾಟಿಗೆ 1/2 ಇಂಚು ನಾವು ಬೆಲ್ಟ್ ಹಚ್ತೀವಲ್ಲ ಅದಕ್ಕೆ ಮಾರ್ಜಿನ್ಗೋಸ್ಕರ ನೋಡಿ ಈ ಥರ ಲೈನ್ ಹಾಕೊಂಡಿದ್ದೀನಿ. ಇಲ್ಲಿ ನೀವು 1/2 ಇಂಚು ಎಕ್ಸ್ಟ್ರಾ ಕ್ರಾಸಲ್ಲಿ ಮಾರ್ಕ್ ಮಾಡ್ಕೋಬೇಕು ನೋಡಿ. ನಾವು ಈ ರೀತಿ ಸೇಫನ್ನು ಮಾರ್ಕ್ ಮಾಡ್ಕೋಬೇಕು. ಇವಾಗ ಬಂದು ಸೊಂಟದ ಅಳತೆ ಬಂದು ಎಷ್ಟಿದೆ ಸ್ನೇಹಿತರೆ? 33 ಇದೆ. 33 ನಾವು 4ರಿಂದ ಡಿವೈಡ್ ಮಾಡಿದಾಗ ನಮಗೆ ಬೇಕಾಗಿರೋದು 8.25 ಇಂಚ್ ಬರುತ್ತೆ ನೋಡಿ. 8.25 ಇಂಚು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬೇಡ. ಇವಾಗ ನೋಡಿ ಇಲ್ಲಿ ಡಾಟನ್ನು ಎಷ್ಟು ಇಟ್ಟಿದ್ದೀವಿ ನಾವು? 2 ಇಂಚ್ ಇಟ್ಟಿದ್ದೀವಿ. 2.25 ಇದೆ ನೋಡಿ. 2.25 ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ತೊಗೊಂಡು ಅದಕ್ಕೆ 1.5 ಇಂಚು ಮತ್ತು ಸ್ಟಿಚಿಂಗ್ ಮಾರ್ಜಿನನ್ನು ಆ್ಯಡ್ ಮಾಡಿ ನಾನು ಇವಾಗ ಮಾರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಇವಾಗ ಇವೆರಡರ ಸೆಂಟ್ರಿಗೆ ಒಂದು ಡಾಟನ್ನು ನಾವು ಮಾರ್ಕ್ ಮಾಡ್ಕೋಬೇಕು. ಎಷ್ಟಾಗುತ್ತೆ? 5 ಇಂಚ್ ಇದೆ. 5.5 ಒಂದು 2.5 ಆಗುತ್ತೆ. ಈ ಡಾಟನ್ನು ಸ್ನೇಹಿತರೆ ನಾವು 2 ಇಂಚ್ ಹಿಡಿತಾ ಇದ್ದೀವಿ ನೋಡಿ. 2 ಇಂಚು ನಾನು ಡಾಟನ್ನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಲೈನಿಂದ ನಾವು ಈ ಆರ್ಮೋಲಿಗೆ ಒಂದು ಲೈನನ್ನು ಹಾಕಿದಾಗ ನಮಗೆ ಈ ಡಾಟ್ ಪಾಯಿಂಟ್ ಕೂಡ ಸಿಗುತ್ತೆ. ಇಲ್ಲಿಂದ ಇಲ್ಲಿಗೆ ಎಷ್ಟು ಗ್ಯಾಪ್ ಇದೆ ಅಂತ ನೋಡ್ಕೊಳ್ಳಿ. 2.5 ಇಂಚ್ ಇದೆ. ಇಲ್ಲಿಂದ ಇಲ್ಲಿವರೆಗೂ ಕೂಡ 2.5 ಇಂಚ್ ಗ್ಯಾಪ್ ಬರಬೇಕು. ಇಲ್ಲಿವರೆಗೂ ಈ ಡಾಟನ್ನು ಹಿಡಿಬೇಕಾಗುತ್ತೆ. ಈ 4 ಡಾಟು ನೀವು ಬಂದರೆ ಹಿಡೀರಿ, ಇಲ್ಲಾಂದರೆ ಬೇಡ. ಇವಾಗ ಸ್ನೇಹಿತರೆ ನಾವು ಕ್ರಾಸ್ ಬೆಲ್ಟನ್ನು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಆಲ್ರೆಡಿ ಒಂದು ಲೈನ್ ಇದೆ. ನಮಗೆ ಅಳತೆ ಬ್ಲೌಸ್ ಕೊಟ್ಟಿರೋದ್ರಿಂದ ನಾವು ಅಳತೆ ಬ್ಲೌಸ್ ಪ್ರಕಾರನೇ ಕ್ರಾಸ್ ಬೆಲ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲ ಅಂದರೆ ನಾವು ಏನು ಕಟ್ ಮಾಡಿದ್ದೀವಿ ಫ್ರಂಟ್ ಪಾರ್ಟು ಬ್ಯಾಕ್ ಪಾರ್ಟು ಎರಡನ್ನೂ ಯಾವ ರೀತಿ ಇದೆಯೋ ಆ ರೀತಿ ಬೇಕಾದ್ರೆ ನಾವು ಮಾರ್ಕನ್ನು ಮಾಡ್ಕೋಬೋದು ನೋಡಿ. ಕೆಳಗಡೆಗೆ 1/2 ಇಂಚ್ ಮಾರ್ಜಿನ್ ಬಿಟ್ಟು ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಮೇಲ್ಗಡೆಗೆ 1/2 ಇಂಚು ಮಾರ್ಜಿನ್ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ ನೋಡಿ, ಇಲ್ಲಿಗಿದೆ. ನಾನು ಎಕ್ಸ್ಟ್ರಾ 1/2 ಇಂಚು ತೊಗೊತಾ ಇದ್ದೀನಿ ಇಲ್ಲಿ ನೋಡಿ. ಇದಕ್ಕೆ ಇವೆರಡಕ್ಕೂ ನಾವು ಒಂದು ಸ್ಟ್ರೈಟಾಗಿ ಲೈನ್ ಹಾಕೊಂಡಾಗ ನಮಗೆ ಒಂದು ಕ್ರಾಸ್ ಅನ್ನೋದು ಕ್ರಿಯೇಟ್ ಆಗುತ್ತೆ ನೋಡಿ. ನಾವು ಈ ಫ್ರಂಟ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವಿ ಇಲ್ಲಿಂದ ನೋಡಿ, ಇಲ್ಲಿಂದ ಈ ರೀತಿ ಇಟ್ಕೊಂಡಾಗ ನಮಗೊಂದು ಶೇಪ್ ಬರುತ್ತೆ. ಅದು ಎಲ್ಲಿವರೆಗೂ ಬರುತ್ತೆ ಅಂತ ನೋಡ್ಕೊಳ್ಳಿ ನೋಡಿ. ಇದನ್ನು ಈ ರೀತಿ ನಾವು ಕಟ್ ಮಾಡ್ಕೋಬೇಕು. ನೋಡಿ ಇವಾಗ ನಾವು ಮೇನ್ ಫ್ಯಾಬ್ರಿಕನ್ನು ಕಟ್ ಮಾಡ್ಕೊಳ್ಳೋಣ ಸ್ನೇಹಿತರೆ. ನೋಡಿ ಇದು ಸ್ಲೀವ್ಗೆ, ಇದು ಶಾರ್ಟ್ ಸ್ಲೀವ್ ಇದೆ, ಬಟ್ ಬಾರ್ಡರ್ ಬಂದು ತುಂಬ ಅಗಲ ಇದೆ. ಆದರೂ ಕೂಡ ಅವ್ರು ಅದಕ್ಕೆ ಕೇಳಿದೆ ಅವರು ನಾನು ನೋಡಿ ಸ್ಲೀವ್ ಬಾರ್ಡರ್ ಜಾಸ್ತಿ ಇದೆ ಬೇಡ ಅಂತ, ಸ್ಲೀವನ್ನ ಲೆಂತನ್ನು ಜಾಸ್ತಿ ಮಾಡ್ಕೋಬೋದು ಅಂತೇಳಿ. ಬಟ್ ಅವ್ರು ನನಗೆ ಬೇಡ, ಇದ್ರೊಳಗೆ ಬಂದರೂ ಪರವಾಗಿಲ್ಲ, ನನಗೆ
ಅಂತ ಹೇಳಿರೋರು. ಹಾಗಾಗಿ ನಾನು ಚಿಕ್ ಸ್ಲೀವ್ನ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಸಾಲ್ಟೇಜ್ ಆಗುತ್ತೆ ಸ್ನೇಹಿತರೆ. ಇದನ್ನು ನಾವು ಇಲ್ಲಿ ನೋಡಿ ಸ್ಟ್ರೈಟಾಗಿ ಕಟ್ ಮಾಡ್ತಾ ಇದ್ದೀನಿ. ನಂತರ ಬೇಕಾದ್ರೆ ನಾವು ಅದನ್ನ ಅಟ್ಯಾಚ್ ಮಾಡ್ಕೋಬೋದು. ಇದು ಸ್ಲೀವಿಗೆ ಆಯಿತು. ಇವಾಗ ಬಾಡಿ ಪಾರ್ಟಿಗೆ ನೋಡಿ, ಇನ್ನೊಂದು ಸೈಡ್ ಬಂದು ಈ ಥರ ಬಾರ್ಡರ್ ಇದೆ. ಇದನ್ನು ನಾವು ಬ್ಯಾಕ್ ಪಾರ್ಟಿಗೆ ಹಾಕಬೇಕು. ಈ ಬಾರ್ಡ್ರನ್ನು ನೋಡಿ, ಬ್ಯಾಕ್ ಸೈಡು ಇದು ನೋಡಿ ಉಲ್ಟಾ ಸೀದಾ ನೋಡ್ಕೊಂಬಿಡಿ. ಉಲ್ಟಾ ಸೀದಾ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಟ್ಕೊಂಡಾಗ ನಾವು ನೋಡಿ ಒಂದು ಸ್ವಲ್ಪ ಜಾಸ್ತಿನೇ ಬಿಟ್ಕೊಂಡು ಯಾವಾಗಲೂ ಕಟ್ ಮಾಡ್ಕೋಬೇಕು. ಇದನ್ನು ಕೂಡ ಅಷ್ಟೇ ನೋಡಿ, ಜಾಸ್ತಿ ಇಟ್ಕೊಂಡು ನಾವು ಕಟ್ ಮಾಡ್ಕೋಬೇಕು ಯಾವಾಗಲೂ. ನೋಡಿ, ಈ ಥರ ಇದು ಬಾರ್ಡ್ರ್ ಬರುತ್ತೆ ಕೆಳಗಡೆಗೆ. ಇದನ್ನು ನಿಮಗೆ ಗೊತ್ತಾಗಲಿಲ್ಲ ಅನ್ನೋಕ್ಕೆ ಯಾವ ಕಾರಣಕ್ಕೂ ಈ ಥರ ನೀವು ಫುಲ್ಲು ಲೈನ್ ಹಾಕೊಂಬಿಡಿ. ಈ ಥರ ಮಾರ್ಕರಲ್ಲಿ ನಿಮ್ಗೆ ಈಸಿ ಆಗುತ್ತೆ, ಡಿಡಕ್ಟ್ ಮಾಡಲಿಕ್ಕೆ ಈಸಿ ಆಗುತ್ತೆ. ನೋಡಿ, ಇವಾಗ ನಾವು ಫ್ರಂಟು ಬ್ಯಾಕು ಎರಡನ್ನೂ ನಾವು ಲೈನಿಂಗನ್ನು ಇಟ್ಟು ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡ್ಕೊಂಡಿದ್ದೀವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.